ಮಹಾರಾಷ್ಟ್ರದಲ್ಲಿ ಔರಂಗಜೇಬ್ ಸಮಾಧಿ ವಿವಾದ, ಔರಂಗಜೇಬ್ ಸಮಾಧಿ ಸ್ಥಳಾಂತರದ ವಿಚಾರಕ್ಕೆ ಘರ್ಷಣೆ ಉಂಟಾಗ್ಬಿಟ್ಟಿದೆ. ಮಹಲ್ ಪ್ರದೇಶದ ಎರಡು ಕಡೆ ಕಲ್ಲು ತೂರಾಟ ಆಗಿದೆ. ಸಿಕ್ಕ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಲಾಗ್ತಾ ಇದೆ. ಪೊಲೀಸರ ಮೇಲೆಯೂ ಕೂಡ ಕಲ್ಲು ತೂರಾಟ ಮಾಡಲಾಗಿದೆ. ಕಲ್ಲು ತೂರಾಟದಲ್ಲಿ ಪೊಲೀಸರು ಸೇರಿ 20 ಜನರಿಗೆ ಗಾಯ ಆಗಿದೆ. ಎರಡು ಗುಂಪುಗಳ ನಡುವೆ ಕಲ್ಲು ತೂರಾಟ ಆಗಿರುವಂತದ್ದು. ಘಟನೆಯ ಸಂಬಂಧ 17 ಜನರನ್ನ ಬಂಧಿಸಲಾಗಿದೆ. ಹಲವು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಘಟನೆಯಲ್ಲಿ 25 ಬೈಕ್ಗಳು, 3 ಕಾರುಗಳಿಗೆ ಬೆಂಕಿ ಹಚ್ಚಲಾಗಿದೆ. ಔರಂಗಜೇಬ್ ಸಮಾಧಿ ವಿಚಾರಕ್ಕೆ ಗಲಾಟೆ ಆಗ್ತಾ ಇದೆ. ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಇದೀಗ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಶಾಂತಿ ಕಾಪಾಡುವಂತೆ ಸಿಎಂ ಫಡ್ನವೀಸ್ ಇದೇ ಸಂದರ್ಭದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವದಂತಿಯಿಂದ ಕೆರಳಿದ ಒಂದು ಕೋಮಿನಿಂದ ಈ ಗಲಾಟೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರ ನಾಗ್ಪುರ ಅಕ್ಷರಶಃ ಧಗಧಗಿಸಿತು. ನಿನ್ನೆ ಸಂಭಾಜಿನಗರದಲ್ಲಿ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ಈ ಬೆನ್ನಲ್ಲೇ ಧರ್ಮ ಗ್ರಂಥವನ್ನ ಸುಟ್ಟಾಕಲಾಗಿದೆ ಅಂತ ಒಂದು ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬ ಬಿಡುತ್ತೆ. ಆಮೇಲೆ ಇಷ್ಟೆಲ್ಲ ಗಲಾಟೆ ಕಾರಣವಾಗ್ಬಿಡತ್ತೆ. ನೋಡಿ, ಈ ವದಂತಿಯಿಂದ ಕೇಳಿದಂತ ಕೋಮುಗಳು ಗಲಾಟೆಗೆ ಶುರು ಮಾಡಿಬಿಡುತ್ತೆ. ಇದಕ್ಕೆ ಪ್ರತಿಕಾರಕ್ಕಾಗಿ ಎದುರಾಳಿ ಗುಂಪು ಕೂಡ ಕಲ್ಲು ತೂರಾಟ ನಡೆಸುತ್ತೆ. ಆ ಬಳಿಕ ಘರ್ಷಣೆಯಿಂದ ವಾಹನಗಳಿಗೆ ಬೆಂಕಿ ಹಚ್ಚೋದು, ಸಿಕ್ಕ ಕಡೆ ಕಲ್ಲು ತೂರಾಟ ಮಾಡೋದು, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡೋದು, ಎಲ್ಲ ರೀತಿಯಾದಂಥ ಸಮಸ್ಯೆ ಆಗುತ್ತೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಿನ್ನೆ ಸಂಜೆ ಇಡೀ ನಾಗ್ಪುರದಲ್ಲಿ ಪತ್ತರ್ಬಾಜಿ ನಡೆದಿದೆ. ದೊಣ್ಣೆಗಳನ್ನು ಹಿಡಿದು ರಸ್ತೆಗಳಲ್ಲಿ ದಾಂಧಲೆ ನಡೆದಿದೆ. ಪರಿಸ್ಥಿತಿ ಕೈ ಮೀರ್ತಾ ಇದ್ದಂತೆ 144 ಸೆಕ್ಷನ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಈ ವದಂತಿಗಳಿಗೆ ಯಾರೂ ಕಿವಿ ಕೊಡಬೇಡಿ, ಶಾಂತಿ ಕಾಪಾಡಿ ಅಂತ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ.